ಇವತ್ತು ಈ ವಿಡಿಯೋದಲ್ಲಿ ಹೇಗೆ IRCTC ರೈಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದನ್ನು ತಿಳ್ಕೊಳ್ಳೋಣ. ಹಾಯ್, ವೆಲ್ಕಮ್ ಟು ಫ್ಯೂಷನ್ ಬಾಕ್ಸ್ ಸ್ಟೋರೀಸ್. ಸೊ ಮೊದಲಿಗೆ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಲ್ಲಿ IRCTC ರೈಲ್ ಕನೆಕ್ಟ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಸೊ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲೆ ನಿಮಗೆ ಲಾಗಿನ್ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಇದೆ. ಸೊ ಫಸ್ಟ್ ಟೈಮ್ ನೀವು ರಿಜಿಸ್ಟರ್ ಆಗ್ತಿದ್ರೆ ಇಲ್ಲಿ ರಿಜಿಸ್ಟರ್ ಯೂಸರ್ ಅಂತ ಇದೆ, ಅದರ ಮೇಲೆ ಸೆಲೆಕ್ಟ್ ಮಾಡಿ. ನೀವು ರಿಜಿಸ್ಟರ್ ಯೂಸರ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ನ ನಿಮ್ಮ ಮೇಲ್ ID ಬೇಕಾದರೆ ಕೊಡ್ಬೋದು. ನಿಮ್ಮ ಮೇಲ್ ID ಬಂದು 16 ಕ್ಯಾರೆಕ್ಟರ್ಸ್ ಒಳಗಡೆ ಇರಬೇಕು, ಅಥವಾ ನಿಮ್ಮ ಒಂದು ನೇಮ್ ಏನಿರುತ್ತೆ ವಿತ್ ಇನ್ಷಿಯಲ್ ಕೊಟ್ಟರು ಅದೇ ಓಕೆ ಆಗುತ್ತೆ. ಹಾಗೆ ನಿಮ್ಮ ಫುಲ್ ನೇಮ್, ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್, ನಿಮ್ಮ ಒಂದು ಇಮೇಲ್ ID, ಇದಕ್ಕೊಂದು OTP ಬರುತ್ತೆ. ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರ್, ಹಾಗೆ ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿ. ನೀವಿಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ನಿಮ್ಮ ಒಂದು ಇಮೇಲ್ ID ಹಾಗೆ ನೀವು ಎಂಟರ್ ಮಾಡಿರೋ ಮೊಬೈಲ್ ನಂಬರ್ ಕರೆಕ್ಟ್ ಇದೆಯಾ ಅಂತ. ಕರೆಕ್ಟ್ ಇದೆ ಅಂದರೆ ಇಲ್ಲಿ ಓಕೆ ಮೇಲೆ ಪ್ರೆಸ್ ಮಾಡಿ. ಓಕೆ ಕೊಟ್ಟ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಇಮೇಲ್ IDಗೆ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ವೆರಿಫೈ ಇಮೇಲ್ ಆ್ಯಂಡ್ ಮೊಬೈಲ್ ನಂಬರನ್ನು ಕ್ಲಿಕ್ ಮಾಡಿ. ಸೊ OTP ವೆರಿಫೈ ಆದಮೇಲೆ ನಿಮಗೆ ಈ ರೀತಿ ಬರುತ್ತೆ, ವೆಲ್ಕಮ್, ಹಾಗೆ ಅದ್ರ ಪಕ್ಕದಲ್ಲಿ ನಿಮ್ಮ ನೇಮ್. ಸೊ ಇವರ IRCTC ಯೂಸರ್ ID ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅನ್ನೋ ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಕೊಡಿ. ಹಾಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್, ಹಾಗೆ ಜೆಂಡರ್, ಅಡ್ರೆಸ್ಸು, ಪಿನ್ ಕೋಡು. ಸೊ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡಿ ಕೆಳಗಡೆ ಕಾಣಿಸಿರೋ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಆದಮೇಲೆ ನಿಮಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಕಂಗ್ರ್ಯಾಚುಲೇಷನ್, ಯುವರ್ ಯೂಸರ್ ಪ್ರೊಫೈಲ್ ಇಸ್ ಕಂಪ್ಲೀಟ್ ನೌ. ಕ್ಲಿಕ್ ಓಕೆ ಟು ಯೂಸ್ IRCTC ಟಿಕೆಟಿಂಗ್ ಸರ್ವಿಸ್ ಆ್ಯಂಡ್ ಬುಕ್ ರೈಲ್ ಟಿಕೆಟ್ಸ್ ಆನ್ಲೈನ್. ಸೊ ಇಲ್ಲಿ ನೀವು ಓಕೆ ಸೆಲೆಕ್ಟ್ ಮಾಡಿ. ಆಗ ಯೂಸರ್ ID ಹಾಗೆ ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ಮತ್ತೆ ಒಂದು IRCTC ರೈಲ್ ಕನೆಕ್ಟ್ ಆ್ಯಪ್ನ ಓಪನ್ ಮಾಡಿ. ಇಲ್ಲಿ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ಏನೋ ಒಂದು ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರಿ, ಅದನ್ನ ಎಂಟರ್ ಮಾಡಿ. ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ್ ಎಂಟರ್ ಮಾಡಿ ಲಾಗಿನ್ ಮಾಡಿ. ಲಾಗಿನ್ ಆದಮೇಲೆ ನಿಮ್ಮ ಈ ಅಪ್ಲಿಕೇಶನ್ಗೆ 4 ಡಿಜಿಟ್ ಪಿನ್ನ ಸೆಟ್ ಮಾಡಬೇಕು. ಹಾಗೆ ಇಲ್ಲಿ ಕಾಣ್ತಿರೋ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಆನ್ ಮಾಡಿದ್ರೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಏನು ಕೊಟ್ಟಿರ್ತೀರ ಮೊಬೈಲಲ್ಲಿ ಅದು ಕೂಡ ಯೂಸ್ ಮಾಡ್ಬೋದು. ಈಗ ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಆಗಿದೆ. ಇಲ್ಲಿ ಕೆಳಗೆ ಕಾಣ್ತಿರುವಂಥ ಅಕೌಂಟ್ ಸೆಕ್ಷನ್ಗೆ ಬಂದರೆ ಇಲ್ಲಿ ನೀವು ಮೇಲ್ ನೋಡ್ಬೋದು. ನಿಮ್ಮ ಒಂದು ಹೆಸರು ಹಾಗೆ ಮೇಲ್ ID ಕಾಣಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಮೈ ಪ್ರೊಫೈಲ್ ಅನ್ನೋ ಆಪ್ಷನ್ ಇದೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಎಡಿಟ್ ಮಾಡ್ಬೋದು. ಹಾಗೆ ನಿಮ್ಮ ಮೇಲ್ ID ಹಾಗೆ ಮೊಬೈಲ್ ನಂಬರ್ನ ಒಂದು ಸಲ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ 30 ಡೇಸ್ ತನಕ ಚೇಂಜಸ್ ಮಾಡೋಕ್ಕೆ ಆಪ್ಷನ್ ಇರೋಲ್ಲ. ನೆಕ್ಸ್ಟ್ 30 ಡೇಸ್ ಆದಮೇಲೆ ನೀವು ಚೇಂಜ್ ಮಾಡಬೇಕಾಗಿರುತ್ತೆ. ಹಾಗೆ ಈಗ ನೀವು ಬುಕ್ ಮಾಡಬೇಕು ಅಂದರೆ ಈಗ ಚೆಕ್ ಮಾಡ್ಬೋದು. ಟ್ರೈನ್ ಹಾಗೆ ಬುಕ್ ಟಿಕೆಟ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಸೊ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ ಫ್ಯೂಷನ್ ಬಾಕ್ಸ್ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.